ಹೋಗತ್ತಾಗೆ ನನಗಂತೂ ಬೇಜಾರಾಗ್ಬಿಟ್ಟದೆ ಜೀವನನೇ. ಹಾಂ, ಬೆಳಗ್ಗೆಯಿಂದ ಅಷ್ಟು ಕೆಲಸ ಮಾಡ್ಬಿಟ್ಟು ಮನೆಗೇನೆ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರ್ತೀನಿ. ಸಂಜೆ ಹೊತ್ತಲ್ಲಿ ಮನೆ ಕಣನ ಅಂದರೆ ಮನೆ ಕಳಕ್ಕೆ ಬಿಡಕ್ಕಿಲ್ವಲ್ಲ ಇವನು. ಹಿಂಗೆ ದನ ಗುರಂಗೆ ಗೊರಿತಾವನೆ. ಹಾಂ, ಅದಾದ್ರೂ ಮೇಲೆ ಗೊರ್ದನ ಏನು ಎಮ್ಮೆ ಗುರಿಯಕ್ಕಿಲ್ವಂಗೆ ಗೊರಿತಾನೆ. ಯಾರಾದರೂ ಕೇಳಿಸ್ಕೊಬಿಟ್ರೆ ದೇವಾಗಿ ಅಂದ್ಬಿಟ್ಟು ಎದ್ರುಕೊಬಿಡ್ಬೇಕು. ಏನು ಮನುಷ್ಯರು ಗೊರಂಗೆ ಗೊರಿತಿದ್ದಾನೆ ಇವನು. ರೀ 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 ನಮ್ಮ ಮನೆಯವ್ರಿಗಂತೂ ದೇವರು ಚೆನ್ನಾಗಿ ಕೊಟ್ಟು ಅನ್ಕಣಪ್ಪ ನಿದ್ದೆನ. ಯಾರ ಎದ್ರು ಬಿಟ್ಟು ಏನಾದರೂ ಮಾಡಲಿ ಕಳ್ತನ ಮಾಡ್ಕೊಂಡೋದ್ರು ಗೊತ್ತಾಯ್ಕಿಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಾನೆ. ನಮ್ಮ ಕಣ್ಗಳಿಗೆ ಯಾಕೆ ನಿದ್ದೆನೇ ಬರೋಕ್ಕಿಲ್ವಲ್ಲ. ಯಾರಾದರೂ ಒಂದು ಸೌಂಡ್ ಮಾಡಿಬಿಟ್ರೆ ಸಡನ್ನಾಗಿ ಎದ್ಬಿಡ್ತೀವಿ. ನಮ್ಮ ಮನೆಯವ್ನಂಗೆ ಮಾಡೋಕ್ಕಿಲ್ವಲ್ಲ. ನೋಡು, ನಾನೇ ಎದ್ಬಿಟ್ಟು ಒಟ ಒಟ ಅಂತವನಿ. ಹಂಗಿದ್ರು ಕೇಳಿಸ್ತಾ ಇಲ್ಲ. ಎಂದು ದನಂಗೆ ಗೊರಕ್ಕಿಲ್ವ, ಹಂಗೆ ಗೊರ್ಕೊಂಡು ಮನ್ಗವನೆ. ರೀ 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 ಎದಳ್ರಿ. ಅಲ್ಲ, ಎಷ್ಟು ಗಂಟೆ ಆಯಿತು ಕಾಣಲ್ಲ. ಈ ಗಡಿಯಾರ ಬೇರೆ ನಾನು ಇಲ್ಲಿ ಮಡ್ಗೋದ್ರೆ ತಗೊಂಡೋಗ್ಬಿಟ್ಟು ಮಧ್ಯೆ ಮನೇಲಿ ಮಡ್ಗವ್ರೆ. ಈಗ ಏನು ಮಾಡೋಣ ಇಷ್ಟು ಗಂಟೆ ಅಂತ ನೋಡಾಕುವಿ. ಇವನು ಫೋನ್ ಎಲ್ಲಿ ಮಡಗಿದಾನು? ಫೋನ ಆ ಕಡೆ ಮಡಿಕೊಂಡಿದ್ದಾನೇನು? ರೀ ಎದಳ್ರಿ. ರೀ ರೀ ಎದಳು. ಯಾರು? ಅಯ್ಯೋ, ಕನ್ಸ್ಕೇನ್ಸ ಥೂ, ನಾನು ಬೇರೆ ಕನ್ಸು ಕಾಣ್ಕೊಂಡು ಎದ್ದೆ ಬಿಟ್ನಲ್ಲ. ಯಾವ ಕನಸು ಇಲ್ಲ, ಏನೂ ಇಲ್ಲ, ನಿಜವೇ. ಎಷ್ಟು ಗಂಟೆ ನೋಡಿ? ಅಲ್ಲಕನ ಸೀತಾ, ವಾ ಮಧ್ಯರಾತ್ರಿ ಎಲ್ಲ ಎದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದೀಯಾ? ನಾನು ಬೇರೆ ಕನ್ಸು ಅಂತ ಅನ್ಕೋತಾ ಕೂತೀವಿ. ಅಲ್ಲ, ನಿಂಗೆ ಗೊತ್ತು ತಾನೆ ನನಗೆ ನಿದ್ದೆಯಿಂದ ಎಬ್ಬಿಸ್ಬಿಟ್ರೆ ಕೋಪ ಬಂದ್ಬಿಡ್ತದೆ ಅಂತ ಗೊತ್ತಿದ್ರು ನೀನು ಎಬ್ಬಿಸ್ತೀಯಲ್ಲ, ಯಾಕೆ? ಯಾಕೆ ಸೀತಾ? ಅಯ್ಯೋ, ಯಾಕೆ ಹಿಂಗೆ ಅಡಿ ಅಂತ ನಂಗೆ ಗೊತ್ತಾಯ್ತಿ ಅಲ್ವಲ್ಲ. ಏನು ನಿದ್ದೆ ಬತ್ತಲ್ವ ನಿಂಗೆ? ನಂಗೆ ನಿದ್ದೆ ಬರ್ತದೆ. ನೀವು ನಿದ್ದೆ ಕೊಡ್ರತ್ತಲ್ಲ ನಂಗೆ ನಿದ್ದೆ ಬರೋದು. ಹಾಂ, ಏನು ತಾನ ಕೊರೆಂಗೆ ಕೊರ್ತಾರ ಯಾರಾದ್ರೂ ಭೀ? ಏನು ಮನುಷ್ಯರು ಥರ ಕೊರೀರಿ, ಹಾಗಾದ್ರೂ ನಿದ್ದೆ ಮಾಡ್ತೀವಿ. ಒಳ್ಳೆ ದನ ಗೊರಿಯೋಕೆ ಇಲ್ವಾ ಹಂಗೆ ಗೊರಿತಾ ಕೂತಿದ್ದಿ. ನಾನು ಹೆಂಗೆ ಅನ್ಕೊಳ್ಳೋಣ ಹೇಳು? ನೀವು ಒಳ್ಳೆ ಸರಿಯಾಗಿ ಮಾಡ್ತಿದ್ದೀರಿ ಬಿಡಿ. ಸ್ವಲ್ಪ ಮನೆ ಕಡೆ ಆ ಕಡೆ ತಿರ್ಕೊಂಡು ಏನು ಗೊರೆಯೋದಂತೆ. ಒಂದಿನ 2 ದಿನ ಕಂಡ್ರಿ ಸರಿ. ಒಂದಿನ 2 ದಿನ ಎದ್ಬಿಟ್ಟು ಎಬ್ಬಿಸ್ಬಿಟ್ಟು ಮಲ್ಕೊಳ್ರಿ, ಹಿಂಗೆ ಗೊರೆಬೇಡಿರಿ ಅಂತ ಹೇಳ್ಬೋದು. ಏನು ದಿನ ಇದೇ ಆಗ್ಬಿಟ್ಟದ ನಂದು. ಒಳ್ಳೆ ನನಗೆ ರಾತ್ರಿ ನಿದ್ದೆನೇ ಕೊಡೋಕ್ಕಿಲ್ವಲ್ಲ. ಹೆಂಗೆ ನೀವು? ಹಿಂಗಾದ್ರೆ ಹೋಗಿ ಕೆಳಗಡೆ ಮನೆ ಕಡೆ ಹೋಗಿ ನೀವು. ಕೋಪ ಬರ್ಸ್ಬೇಡ ನೋಡೀಗ. ಎಬ್ಬಿಸ್ಬಿಟ್ಟು ಹೋಗಿ ಕೆಳಗಡೆ ಮನಿಕೊಂಡ್ರೆ ಹಿಂಗೆ ಬೇಕಾದ್ರೆ ಹೋಗಿ ಮನಿಕಂತಾನೆ ನಿದ್ದೆ ಬತ್ತಲ್ಲ. ನಂಗೆ ನಿದ್ದೆ ಬರ್ತದೆ ಕಣಪ್ಪ, ನಾನು ಇಲ್ಲೇ ಮನಿಕತ್ತೀನಿ. ನಿಮ್ಗೆ ನಿದ್ದೆ ಬತ್ತಲ್ಲ ತಾನೆ, ಕೆಳಗಡೆ ಇದ್ಬಿಟ್ಟು ಮನಿಗೆ ಹೋಗು. ನಿಮಗೂ ಗೊತ್ತು ತಾನೆ ನಂಗೆ ಹಾಸಿಗೆ ಇಲ್ಲ ಅಂದ್ರೆ ನಾನು ನಿದ್ದೆ ಬರೋಕ್ಕಿಲ್ಲ ಕಣ್ರಿ. ನಂಗೆ ಗೊತ್ತಿಲ್ಲ, ಹೋಗಿ ಆ ಕಡೆ. ಇಲ್ಲ ಗೊರಿಬೇಡಿ, ಇಲ್ಲಾಂದ್ರೆ ಎದ್ದೋಗ್ಬಿಡಿ. ನೀನು ಕಾಲಿಗೆ ಬೇಕಾದ್ರೆ ಬಿದ್ದುಬಿಡ್ತೀನಿ. ಅಲ್ಲ ಕನ್ಸಿತಾ, ಮಧ್ಯರಾತ್ರಿ ಹಿಂಗೆ ಎದ್ಬಿಟ್ಟು ಏನು ನೀನು ಒಳ್ಳೆ ಹೊಟ್ಟೆ ಉಡ್ಸಿದ್ ಕಣೆ ನೀನು. ಏನು ಹೊಟ್ಟೆ ಉರ್ಸರು? ಎಷ್ಟು ಗಂಟೆ ಹೇಳಿ? ಏನೋ ಆಗಿರ್ಬೇಕು 4 ಗಂಟೆ. ಈಗ ನೋಡಿ ಫೋನಲ್ಲಿ ಎಷ್ಟು ಗಂಟೆ ನೋಡಿ. 4 ಗಂಟೆಗದೆ, ಇನ್ನು 10 ನಿಮಿಷ ಬೇಕು 4 ಗಂಟೆಗೆ. ಅಲ್ಲ ಕಣ್ರಿ, ಹಿಂಗೆ ದಿನ ನೀವು ನಿದ್ದೆ ಕೊಡ್ದೇವ್ರೆ ನನಗೆ ಆರೋಗ್ಯ ಚೆನ್ನಾಗಿದ್ದದೆ. ಬೆಳಗ್ಗೆ ಬೇರೆ ಬೇಗ ಎದ್ದೇಳಬೇಕು, ರಾತ್ರಿನೂ ಲೇಟಾಗಿ ಮನಿಕೊಂಡು ಬೆಳಗ್ಗೆ ಬೇಗ ಹೇಳೋದು ಹೆಂಗೆ? ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಕಣ್ರಿ. ಮನೇಲಿ ಮನೆಗಿರ್ತಾರೆ ಎಲ್ಲರೂ, ಹಿಂಗೆ ಎಬ್ಬಿಸ್ಬಾರ್ದು, ಎಲ್ಲರೂ ಹಿಂಗೆ ತೊಂದರೆ ಕೊಡಬಾರ್ದು ಅಂತ ಅನ್ಕೊಂಡಿರ್ಬೇಕು ನೀವು. ಯಾಕಂಗೆ ದನ ಗೊರೆಯೋದು ನೀವು? ಹೇಳಿ. ಕನ್ಸಿತ ಗೊರೆಯೋದೆಲ್ಲ ನಮ್ಗೆ ಗೊತ್ತಿರ್ತದ. ಅದು ಯಾವಾಗ ಗೊರಿತೀವೋ ಏನೋ ನಿದ್ದೆಗಳನ್ನಂಗೆ ಆಯ್ತದೆ. ಅದನ್ನೆಲ್ಲ ಸರಿ ಮಾಡ್ಕೊಂಡ್ಬಿಟ್ರೆ ಆಯ್ತಲ್ಲ ಕಣಪ್ಪ. ಏನಾದರೂ ಹೇಳು, ಇಂಥವನ್ನೆಲ್ಲ ಸರಿ ಮಾಡ್ಕೊಳಕ್ಕದ? ಮಾಡ್ಕೊಬೋದು. ಈಗ ಗೊರಿಬೇಡ ಅಂದರೆ ಹೆಂಗೆ? ನಂಗೆ ಆಗ್ಲಿಂದನೂ ಅಭ್ಯಾಸ ಆಗ್ಬಿಟ್ಟದೆ. ಗೊರ್ದಿನೇ ನಿದ್ದೆ ಬರೋದು, ಇಲ್ಲಾಂದ್ರೆ ನಿದ್ದೆನೇ ಬರೋಕ್ಕಿಲ್ಲ. ಹಿಂಗೆ ಗೊರಕೆ ಬರ್ತದೆ ಅಂದ್ಬಿಟ್ಟು ಗೊರ್ದಿ ಪಕ್ಕದಲ್ಲಿ ಅವ್ರಿಗೆಲ್ಲ ನೀವು ನಿದ್ದೆಗೆಡ್ಸದ ನೀವು? ಹೋಗ್ರಿ. ಸರಿ ಬಿಡಿ, ಆಯ್ತು. ಇನ್ನೇನು ಮಾಡೋಕ್ಕತ್ತದು? ಆಗಲೇ 4 ಗಂಟೆಗೆ ಆಯಿತು. ಹೋಗ್ಬಿಟ್ಟು ಎದ್ಬಿಟ್ಟಾರು ಕೆಲಸ ಮಾಡ್ತೀನಿ. ಅಲ್ಲ ಕನ್ಸಿತಾ, ಇನ್ನೂ ಕೋಳಿನೇ ಎದ್ದಿಲ್ಲ. ಆಗಲೇ ನೀನು ಎದ್ಬಿಟ್ಟು ಕೆಲಸ ಮಾಡಿಯಾ? ಕೋಳಿ ಕೂಗ್ಲಿ ತಕೋ. ಒಂದು 5 ಗಂಟೆ ಕೂಗ್ತದೆ ಕೋಳಿ, ಅವಾಗ ಎದಳುವೆ. ಇಲ್ಲಿ ಮನಿಕೊಂಡು 5 ಗಂಟೆಗೆ ಎದಳೋದು ಒಂದೇಯ, ಎದ್ಬಿಟ್ಟು ಹೋಗಿ ಕೆಲಸ ಮಾಡೋದು ಒಂದೇಯ. ಏನು ನಿದ್ದೆ ಕೊಟ್ಟಿರಾ? ತಲೆನೋವು ಬರ್ತದೆ ನನಗೆ. ಎದ್ಬಿಟ್ಟು ಈಗ ನಿದ್ದೆ ಮಾಡಿಲ್ಲ ಅಂದರೆ ತಲೆನೋಯ್ತದೆ. ಅದಕ್ಕೆ ನಾನು ಹೋಗ್ಬಿಟ್ಟು ಕೆಲಸ ಮಾಡ್ತೀನಿ. ನೀವೇ ಮನೆ ಕಳಿ. ಇದು ಒಳ್ಳೆ ಸರಿ ಆಯ್ತು ಬಿಡು. ಇನ್ನೇನು ಮಾಡೋಕ್ಕದು? ಸರಿ ಹೋಗು, ಆಯಿತು. ಸರಿ ಆಯಿತು. ಇವತ್ತು ಹೆಂಗಿದ್ರು ಗುರುವಾರ ಅಲ್ವಾ? ಬೆಳಗ್ಗೆ ಎದ್ಬಿಟ್ಟು ಮನೆ ಕಸ ಗಿಸ ಗುಡಿಸಿ ತಾಡಿಸಿ ಒರೆಸಿ ಎಲ್ಲ ಮಾಡಬೇಕು. ಆಮೇಲೆ ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ಟು ರಾಘವೇಂದ್ರದ್ದು ಅಲ್ಲಿ ಒಂದು ದೇವಸ್ಥಾನದಲ್ಲ ಹೋಗ್ಬಿಟ್ಟರೆ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಆಯಿತು, ನಿನ್ನಿಷ್ಟ. ಹಿಂಗಾರು ಮಾಡ್ಕೊಬ. ನನಗೆ ಯಾಕೋ ಚಳಿ ಹೊಡಿತದೆ. ನನಗೆ ರೊಕ್ಕ ಕೊಟ್ಬಿಟ್ಟು ಹೋಗು ನೀನು. ಸರಿ ಆಯಿತು, ತಗೊಳ್ಳಿ. ಆಮೇಲೆ ನೀವು ಬರಬೇಕು ಪೂಜೆ ಮಾಡ್ಸೋಕ್ಕೆ. ಆಮೇಲೆ ನೀವು ಅಲ್ಲಿಗೋಯ್ತೀನಿ ಇಲ್ಲಿಗೋಯ್ತೀನಿ ಅಂತ ನೀವು ಎಸ್ಕೇಪ್ ಆಗಬಾರ್ದು ನೀವು. ನಾನೇ ಹೋಗ್ಬತ್ತೀನಿ ಅಂದೆ, ನಾನು ಬರೋಕ್ಕಿಲ್ಲ. ಯಾಕೆ ಬರೋಕ್ಕಿಲ್ಲ? ನೀವು ದಿನ ಅದನ್ನೇ ಹೇಳದ. ಆ ದೇವಸ್ಥಾನಕ್ಕೆ ಹೋದ್ರೆ ಆ ದೇವಸ್ಥಾನಕ್ಕೂ ಬರೋಕ್ಕಿಲ್ಲ, ಚಿಕ್ಕದೇವನ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿಗೂ ಬರೋಕ್ಕಿಲ್ಲ. ಎಲ್ಲಿಗೋದ್ರೂ ಬರೋಕ್ಕಿಲ್ಲ. ಏನು ನಾನು ಒಬ್ಬಳೇ ಹೋಗೋಣ? ಗಂಡ ಇರೋದು ಯಾಕೆ ನೀವು ಹೇಳಿ? ಗಂಡ ಇರೋದು ಕರ್ಕೊಂಡು ಹೋಗ್ಬೇಕು, ಇರ್ತೀಯ ಜೊತೆಗೆಲ್ಲ ಹೋಗ್ಬೇಕು. ನೀವು ಯಾಕೋ ಬರೋಕ್ಕಿಲ್ವಲ್ಲ ನೀವು? ಇಲ್ಲ ಕನ್ಸಿತ, ನಾನಿಲ್ಲಾಂದ್ರೇನು ಮನೇಲಿ ಎಲ್ಲ ಅವರೆಲ್ಲ ಅಮ್ಮ ಅದೇ, ಆಮೇಲೆ ನಮ್ಮ ಅಪ್ಪ ಅದೇ, ನಮ್ಮ ತಾತ, ನಮ್ಮ ಅಜ್ಜಿ, ಆಮೇಲೆ ನಿಮ್ಮ ತಂಗಿ ಬೇರೆ ಅವಳೆ, ಆಮೇಲೆ ನನ್ನ ತಮ್ಮನೂ ಅವನೇ. ಅಯ್ಯೋ, ಅಷ್ಟು ಚೆನ್ನಾಗಿಂತ ಬೇಕಾ?
ರೀ ನೀವು ಅನ್ಕೋಬೋದು ಮನೇಲಿ ಎಲ್ಲವ್ರೆ ಅಂತ, ಆದ್ರೂ ಗಂಡ ಬಂದರೆ ಒಂಥರ ಖುಷಿ ಇರ್ತದೆ ಕಣ್ರಿ. ನೀವು ಬನ್ನಿ, ಹೆಣ್ಮಕ್ಳಿಗೆ ಇಂಥ ಆಸೆಗಳಿಲ್ದೇನೆ ಇನ್ನೆಂಥ ಆಸೆಗಳಿದ್ದಾವು. ಚಿನ್ನ ಬಂಗಾರ ದುಡ್ಡು ಎಲ್ಲಕ್ಕಿಂತ ಜೊತೆಯಲ್ಲಿ ಬಂದ್ಬಿಟ್ಟು ನಮಗೂ ಗೌರವ ಕೊಟ್ಕೊಂಡು ಎಲ್ಲರ ಮುಂದೆ ಇಷ್ಟಪಟ್ಕೊಂಡು ಇದ್ರೆ ನಮಗೂ ಇಷ್ಟ ಆಗೋದು. ನೀವು ನನ್ನ ಕರೆದ್ರೆ ಬರಲ್ಲ ಅಂತಿದ್ದೀರಲ್ಲ, ನನ್ನ ಬೇಜಾರಾಕಿಲ್ವಾ? ಬೆಳಗ್ಗೆನೆ ಹತ್ತು ಕಿತ್ಬಿಟ್ಟಿಯ ಕಣವ. ಸರಿ ಆಯಿತು, ಏನು ಪೂಜೆ ಮಾಡ್ಸಕ್ಕೆ ಬರ್ಬೇಕಾ? ದೇವಸ್ಥಾನಕ್ಕೆ ಬರ್ಬೇಕು ತಾನೆ, ಅಷ್ಟೇ ತಾನೇ. ಬಿಡು, ಹೋಗ್ಬಿಟ್ಟು ಎಲ್ಲ ನೀರ್ಗಿರು ಕಾದಾದ್ಮೇಲೆ ಎಲ್ಲರೂ ಉಯ್ಕೊಳ್ಳಾದ್ಮೇಲೆ ಬಂದು ಎಬ್ಬಿಸು. ಬಂದ್ಬಿಟ್ಟು ಸ್ನಾನಗಿನ ಮಾಡ್ಕೊಂಡು ಹೋಗೋಕ್ಕಾಯ್ತದೆ. ಏನಂದು? ಸರಿ ಸರಿ ಆಯಿತು, ಅದನ್ನೇ ಇಷ್ಟಪಟ್ಬಿಟ್ಟು ಬನ್ನಿ. ಆಮೇಲೆ ಯಾಕೋ ಇವಳು ಬೇಜಾರು ಮಾಡ್ಕೊತಾಳೆ, ಇವಳಿಗೋಸ್ಕರ ಮಾತ್ರ ಹೋಗೋದು ಅಂತ ಅನ್ಕೋಬಾರ್ದು. ನಿಮಗೂ ಇಷ್ಟ ಇರಬೇಕು, ನಾನು ಹೆಂಡ್ತಿ ಚೆನ್ನಾಗಿ ನೋಡ್ಕೋಬೇಕು, ನಾನು ಹೆಂಡ್ತಿ ಜೊತೆ ಎಲ್ಲ ಟೈಮ್ನೆಲ್ಲ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲ ನಿಮ್ಗೆ ಇರ್ಬೇಕು ಕಣ್ರಿ. ಅಯ್ಯೋ ಆಯಿತು ಬಿಡವ ಮಾದಾಯಿ, ಬಿಡು ಆಯಿತು. ಈಗ ಏನು ಮಾಡ್ಬಿಟ್ಟೆ ನಾನು ಅಂತ ಬಿಡು, ಇಷ್ಟಪಟ್ಟೆ ಬರ್ತೀನಿ ಬಿಡು, ಆಯಿತು. ಸರಿ ಕಣ್ರಿ ಆಯಿತು. ಯಾವ ಸೀರೆ ಹಾಕೊಳ್ಳೋಣ ಇವತ್ತು? ಯಾವ್ದು ಇಷ್ಟ ಆಗ್ತದೋ ಅದನ್ನ ಹಾಕೋ. ಹೇಳ್ರಿ, ಯಾವ ಹಾಕೊಳ್ಳೋಣ ಹೇಳಿ. ನನ್ನ ಆ್ಯನಿವರ್ಸರಿಗೆ ತಗೊಟ್ಟಿದ್ರಲ್ಲ, 2ನೇ ಆ್ಯನಿವರ್ಸರಿಗೆ ಕೆಂಪು ಕಲರು, ಅದನ್ನ ಹಾಕೊಳ್ಳೋಣ. ಇಲ್ಲ 3ನೇ ಸಲ ಆ್ಯನಿವರ್ಸರಿಗೆ ತಗೊಟ್ಟಿದ್ರಲ್ಲ ಅದನ್ನ ಹಾಕೊಳ್ಳೋಣ. ಆಗಲೇ 3 ವರ್ಷ ಆಗೋಯ್ತಾ? ತೂ ಇಲ್ಲ, 3 ವರ್ಷ ಅಲ್ಲ, 2 ವರ್ಷ ಆಗಿರೋದು. 3ನೇ ವರ್ಷಕ್ಕೆ ಇನ್ನೊಂದು ತಿಂಗಳು ಅಷ್ಟೇ ಇರೋದು ಕಣ್ರಿ. ಇನ್ನೊಂದು ತಿಂಗಳು ಆಗ್ಬಿಟ್ರೆ ಆಗಲೇ 3 ವರ್ಷ ದಾಟೇ ಬಿಡ್ತು. ಸರಿ, ಹಂಗಾದ್ರೆ ಅದೇ ನಿನಗೆ ಚೆನ್ನಾಗಿ ಕಾಣೋದು ಅಂದರೆ ಕೆಂಪು ಕಲರೇ, ಕೆಂಪು ಕಲರ್ನೇ ಹಾಕೋಬಿಡು. ಸರಿ ಕಣ್ರಿ ಆಯಿತು. ಎಲ್ಲಿಗೂ ಹೋಗಬೇಡಿ, ಪೂಜೆ ಗೀಜೆ ಮಾಡಿಸ್ಕೊಳ್ಳೋ ತನಕ ನನ್ನ ಜೊತೆನೇ ಇದ್ಬಿಟ್ಟು ಬೇಕಾರೆ, ಆಮೇಲೆ ಅದೇನಾದ್ರು ಕೆಲಸ ಇದೆ ಹೋಗಿ. ಆಯಿತು ಆಯಿತು. ಮನೆಯಿಂದ ಅಲ್ಲಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಟ್ಟು ಮನೆಗೆ ಬಿಟ್ಬಿಟ್ಟೆ ಹೋಯ್ತೀನಿ ಬಿಡು. ಮನೇಲಿರೋರೆಲ್ಲ ಬರ್ತಾರೆ ತಾನೆ ಇವತ್ತು? ಬರೋದು ಗೊತ್ತಿಲ್ಲ ಕಣ್ರಿ, ಬಂದರೆ ಕರ್ಕೊಂಡು ಹೋಗೋದ, ಬರ್ನಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಅದೇ ಕರಿತೀನಿ ಮನೆಯವ್ರನ್ನೆಲ್ಲ, ನೀವು ಬನ್ನಿ ಪೂಜೆ ಮಾಡಿಸ್ಕೊಂಡು ಬರೋದಂತ. ಇಲ್ಲ ಹೋಗಿ ನೀನು ಒಬ್ಬಳೆ ಹೋಗ್ಬಿಟ್ಟು ಹೋಗವ ನಿನ್ನ ಗಂಡನ ಜೊತೆ ಅಂದರು ಅದಕ್ಕೂ ಸರಿ, ಇಲ್ಲ ಬತ್ತೀನಿ ಕಣಪ್ಪ ಅಂದರು ಅದಕ್ಕೂ ಸರಿ, ಎರಡಕ್ಕೂ ಸರಿನೇ. ಏನಿಲ್ಲ ಬುಡಿ, ಬಂದರೆ ಏನಾದದು ಬರಲಿ ಬುಡಿ, ಜೊತೆಗೆ ನಾವು ಹೋಗೋದು ಅಷ್ಟೇ. ಸರಿ ಸರಿ ಆಯಿತು. ಯಾಕೋ ನನಗೆ ತಲೆ ನೋಯ್ತದೆ ಕಣವ, ಮನಿಕತೀನಿ ಕಣವ. ಸರಿ ಆಯಿತು, ಮನಿಕಳಿ. ಅಯ್ಯೋ ಎಬ್ಬಿಸ್ಬಿಟ್ನೆಲ್ಲ, ಏನು ಮಾಡೋಣ ಈಗ? ಯಾಕನ್ ಸೀತಾ, ಎಬ್ಬಿಸ್ಬಿಟ್ಟು ಈಗ ಎಬ್ಬಿಸ್ಬಿಟ್ನಾಗ ಏನು ಮಾಡೋಣ ಅಂದ್ರೆ ಏನರ್ಥ? ನೀನು ತಾನೇ ಹೇಳಿದ್ದು ಗೊರಕೆ ಹೊಡಿತಿದ್ದಿ, ಇದಳು ಅಂತ ಎದಳಿಸ್ಬಿಟ್ಟು ಹಿಂಗೆ ಅನ್ನೋದ ನೀನು? ಅಯ್ಯೋ ಏನು ಮಾಡೋಣ, ನೀವು ಕೋಪ ಬರ್ಸ್ತಿದ್ದೀರಿ, ಅದಕ್ಕೆ ಹಿಂಗೆ ಎಬ್ಬಿಸ್ಬಿಟ್ಟೆ. ಸರಿ ಆಯಿತು ಮನಿಕಳಿ ಪಾಪ, ತಲೆಗಿರೆ ನೋಯ್ದದೇನು, ಔಷಧಿ ಬೇಕಾ? ಬೇಡ ಬೇಡ, ಏನು ಬೇಡ. ಸರಿ ಕಣ್ರಿ ಆಯಿತು, ನಾನು ಹೋಯ್ತೀನಿ ಹಂಗಾರೆ. ಮನಿಕ ಇನ್ನು ಕೋಳಿಗಿಲಿಕ್ಕೆ ಹೋಗಿಲ್ವಲ್ಲ, ಎಷ್ಟೊತ್ತು ಮಾಡ್ಕೊಳ್ಳೋದು ಕೆಲಸಗಳ? ಇಲ್ಲ ಬುಡಿ, ಒಂದ್ಸಲ ಎಚ್ಚರ ಬಿಟ್ರೆ ಪುನಃ ನಿದ್ದೆ ಯಾಕೋ ಅಷ್ಟು ಬರೋಕ್ಕಿಲ್ಲ. ಸರಿ ಕಣ, ಆಯಿತು, ನಿನ್ನಿಷ್ಟ. ಸರಿ ಕಣ್ರಿ ಆಯಿತು ಮನಿಕಳಿ, ಎಲ್ಲದು ಸ್ನಾನಗಿನ ಆದ್ಮೇಲೆ ಕರಿತೀನಿ. ಅನ್ಸಿತಾ ಆಮೇಲೆ ಬೆಳಗ್ಗೆ ಪೂಜೆ ಅಲ್ವಾ, ಬೆಳಗ್ಗೆನೆ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋದ. ಸೂರ್ಯಗಿರಿ ಬಂದ್ಬಿಟ್ರೆ ಸುಸ್ತಾಗ್ಬಿಡ್ತದೆ, ಅಷ್ಟೊತ್ತಲ್ಲಿ ಬೇಡ, ಒಂದು 8 ಗಂಟೆ ಆದಷ್ಟು ಬೇಗ 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 ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋದ. ಕಣ್ರಿ ನಿಜ, ಸೂರ್ಯ ಕಂಡುಬಿಟ್ಟ ತಕ್ಷಣ ಬತ್ತ ಕಾವು ಜಾಸ್ತಿ ಆಗ್ಬಿಡ್ತದೆ. ನೀವು ಹೇಳಂಗೆ ಸುಸ್ತು ಪಸ್ತು ಎಲ್ಲ ಆಯ್ತದೆ. ನೀವು ಹೇಳಂಗೆ ಒಂದು 8 ಗಂಟೆ ಒಳಗಡೆ ಬಂದ್ಬಿಡೋದ. ಅನ್ಸಿತಾ ನೀನು ಹೇಳೋದು ಸರಿನೇ. ಅಯ್ಯೋ ನನ್ನ ಕಷ್ಟನ ಯಾರಿಗೆ ಹೇಳ್ಕೊಳ್ಳೋದು? ರಾತ್ರಿ ಆದರೆ ಗೊರ್ದಿ ಅಪ್ಪ ಪದೇ ಎಚ್ಚರ ಮಾಡ್ಸೋದು ಕಣಪ್ಪ. 1 ಗಂಟೆ ಟೈಮ್ ನಿದ್ದೆ ಮಾಡಿದ್ರೆ ಪುನಃ ಎಚ್ಚರ ಆಗೋದು, ಅರ್ಧ ಗಂಟೆ ಮನಿಕೊಂಡ್ರೆ ಪುನಃ ಎಚ್ಚರ ಆಗೋದು. ಕಣ್ಣು ಮುಚ್ಚಿದ್ರೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಮಾಡಿ ಸಾಕಾಯ್ತದೆ. ಏನು ಮಾಡೋಕ್ಕಾಗೋದು? ಆಗ್ಲಿಂದನೂ ಅಷ್ಟೇ ಬರೀ ಗೊರ್ದಿ ನನಗಂತೂ ತಲೆನೋವೇ ಬಂದ್ಬಿಡ್ತದೆ ಕಣಪ್ಪ. ನೋಡಿ ಇವತ್ತು ಹೆಂಗಿದ್ರು ಗುರುವಾರ ಆಗಿತ್ತು, ಹೆಂಗೋ ಬೇಗ ಎದ್ದಿದ್ಕೂ ಒಳ್ಳೇದೇ ಆಯಿತು. ಹೋಗ್ಬಿಟ್ಟು ಮನೆಗಿನ ಮುಂದೆ ಕಸ ಗುಡಿಸಿ ತೊಪ್ಪೆ ಗಿಪ್ಪೆನ್ನೆಲ್ಲ ನೀರಿಗೆ ಹಾಕಿ ರಂಗಿಂಗಲಿ ಬಿಟ್ಟು ಎಲ್ಲ ಕೆಲಸ ಮುಗಿದ್ಮೇಲೆ ಹೋಗ್ಬಿಟ್ಟು ನೀರು ಉರಿ ಹಾಕೊಬಿಟ್ಟು ಸ್ನಾನಗಿನ ಮಾಡ್ಕೊಂಡು, ರಾಘವೇಂದ್ರದ್ದು ಇವತ್ತು ಪೂಜೆ ಅಲ್ವಾ, ಹೋಗ್ಬಿಟ್ಟು ಮಾಡಿಸ್ಕೊಂಡು ಬರ್ತೀವಿ. ಮನೆಗೆ ಒಳ್ಳೇದಾಗಲಿ. ಇಲ್ಲಪ್ಪ ಮನೇಲಿ ವಾರ ಒಪ್ಪತ್ತು ಮಾಡೋದೆಲ್ಲ ಒಳ್ಳೆಯದು. ದೇವರು ಸ್ವಲ್ಪ ಏನೋ ಒಂದು ದಾರಿ ತೋರಿಸ್ತಾನೆ ಕಣ್ರಪ್ಪ. ದೇವ್ರನ್ನ ನಂಬಿ ಜೀವನ ಸಾಗಿಸ್ಬೇಕು ಅಷ್ಟೇ. ಬನ್ನಿ, ಲೇಟ್ ಆಗ್ಬಿಡ್ತದೆ, ಆಗಲೇ 4 ಗಂಟೆ ಆಗೇ ಬಿಡ್ತೇನೋ. ಹೋಗ್ಬಿಟ್ಟು ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗೋದ. ಕಡೆಗೆ ಚೆನ್ನಾಗಿ ಉರಿ ಹಾಕಿವ್ನಿ, ಒಳಗಡೆ ಎಲ್ಲ ಕಾಯಿನ ಮಟ್ಟ ಎಲ್ಲ ತುರ್ಕಿವ್ನಿ, ಇನ್ನೂ ಸುಮಾರು ಹೊತ್ತು ಚೆನ್ನಾಗಿ ಉರಿತದೆ. ಈಗ ಹೋಗ್ಬಿಟ್ಟು ನಾನು ಮನೆ ಮುಂದೆ ಕಸ ಗುಡಿಸಿ ತೊಪ್ಪ ಇದ್ದರೆ ತೊಪ್ಪ ಕಲಸಿ ನೀರು ಇಟ್ಬಿಡ್ತೀನಿ. ಇಲ್ಲಾಂದರೆ ಹಂಗೆ ನೀರು ಎರಚಿಬಿಟ್ಟು ಒಂದು ಚೆನ್ನಾಗಿರೋ ರಂಗೋಲಿ ಬಿಟ್ಬಿಟ್ಟು ಬರ್ತೀನಿ. ಪುನಃ ಇನ್ನೊಂದೆರಡು ಸೌದೆ ಹಾಕ್ಬಿಟ್ಟು ಆಮೇಲೆ ಸ್ನಾನಗಿನ ಮಾಡ್ಕೊಂಡು ಹೋಗ್ಬಿಟ್ಟು ದೇವ್ರ ಮನೆಯನ್ನು ಸೀಟಿ ಒರೆಸಿ ಕುಂಕುಮಕ್ಕೆ ಎಲ್ಲ ರೆಡಿ ಮಾಡಾದ್ಮೇಲೆ ಪೂಜೆ ಗೀಜೆ ಮಾಡಿ ಹೋಯ್ತೀನಿ ದೇವಸ್ಥಾನಕ್ಕೆ. ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ದೇವರು ರಾಘವೇಂದ್ರ ಒಳ್ಳೇದು ಮಾಡಲಿ ನಮಗೆ. ಮಗಳೇ ಸೀತಾ, ಏನವ ಮಾಡ್ತಾಯಿದ್ದಿ? ಅಮ್ಮ
ಅದೇ ಕಣಮ್ಮ ನೀರು ಒಲೆ ಉರಿಯಾಗ್ತಾ ಇದೆ. ಅಲ್ಲ ಕಣ್ಮಗ ಇಷ್ಟು ಬೇಗ ಎದ್ಬಿಟ್ಟಿದೆಯಲ್ಲ. ಅವ ಎಚ್ಚರ ಆಗೋಯ್ತು ಕಣಮ್ಮ. ಅದಕ್ಕೆ ಪುನಃ ಏನು ಮನೆ ಕಳೆದು ಅಂದ್ಬಿಟ್ಟು ಕೆಲಸ ಮಾಡೋದಂತ ಬಂದೆ. ಕೆಲಸ ಪಡಿರ್ಲಿ, ಇಷ್ಟು ಬೇಗ ಎದ್ದಿದೆಯಲ್ಲ. ಇನ್ನು ಕೋಳಿನೇ ಕೂಗಿದೆ, ಇನ್ನು 4 ಗಂಟೆನೂ ಆಗಿದ್ದದೋ ಇಲ್ವೋ. ಇತ್ಲುದಿಕ್ಕೆ ಹೋಗೋದ ಅಂತ ಬಂದೆ ನಾನು. ಇದೇನು ಈ ಬೆಂಕಿ ಉರಿ ಹೆಂಗೆ ಸೌಂಡ್ ಹೊಡಿತದಲ್ಲ, ಚಿಟಪಟ ಅಂತಿತ್ತಲ್ಲ ಸೌದೆಗಳು. ಇದೇನು ಬೆಂಕಿ ಹತ್ಕೊಳಂಗೆ ಅನಿಸ್ತದಲ್ಲ ಅಂದ್ಬಿಟ್ಟು ಬಂದರೆ ನೀನು. ಅದೇ ಕಣಮ್ಮ ಎಚ್ಚರ ಆಗೋಯ್ತಾ. ಪುನಃ ಹೋಗ್ಬಿಟ್ಟು ಏನು ಮನೆ ಕಳೋದು. ಮನೆ ಕಂಡ್ರೆ ಕೆಲಸಗಳು ಸಾಗೋಕ್ಕಿಲ್ಲ. ಒತ್ತಾಗೋಯ್ತದೆ ಎದ್ದಳೋದಿಗೆ ಹೋಗಿ ಮನೆ ಕಬ್ಬಿಟ್ರೆ ಪುನಃ 6 ಗಂಟೆ 7 ಗಂಟೆ ಅದು ಎದ್ದಳಕ್ಕಿಲ್ಲ. ಒತ್ತಾಗ್ಬಿಡ್ತದೆ ಅಂದ್ಬಿಟ್ಟು ಎದ್ಬಿಟ್ಟೆ ಕಣಮ್ಮ. ಅದೇ ಇವತ್ತು ವಾರ ಅಲ್ವಾ, ಗುರುವಾರ. ಅದಕ್ಕೆ ಧೂಪಗಿಪ್ಪ ಹಾಕದ ಸ್ನಾನಗಿನ ಮಾಡ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಂತ ಕಣಮ್ಮ. ಓ ಹಂಗ, ಸರಿ ಕಣವ, ಆಯಿತು. ದೇವರು ಒಳ್ಳೇದು ಮಾಡಲಿ. ಹೋಗ್ಬಿಟ್ಟು ಬವ್ವ. ಮಗ ಇನ್ನೇನು ಜಾಸ್ತಿ ನೀರು ಕಾಯಿಸ್ತಾ ಇದೆಯಾ, ಇಲ್ಲ ನೀನು ಒಬ್ಳಿಗೆ ಮಾತ್ರ ಕಾಯಿಸ್ಕೊತಾ ಇದೆಯೋ? ಅಮ್ಮ ಹೆಚ್ಚಾಗಿ ಕಾಯಿಸ್ತಾವ ನಿಮ್ಮ ಮನೆಯವ್ರಿಗೆಲ್ಲ, ಎಲ್ಲರೂ ಹೋಗದ. ನಾನು ಬರೋಕಿಲ್ಲ ಕಣವ, ನನಗಿನ್ ಬರೋಕಿಲ್ಲ. ಬಂದರೆ ಅವ್ರನ್ನ ಕರ್ಕೊಂಡು ಹೋಗು, ನಾನು ಬರೋಕಿಲ್ಲ ಕಣವ. ಸರಿ ಕಣವ, ನಾನು ಇತ್ಲುದಿಕ್ಕೆ ಹೋಗೋದಂತ ಬಂದೆ, ಹೋಯ್ತೀನಿ. ಕಣವ ಸರಿ, ಮುಂದೆ ನೋಡ್ಕೊಂಡು ಹೋಗಿ. ಸತ್ತೆ ಸಾವಿರ ಕಣವ, ಬ್ಯಾಟ್ರಿ ಅದೇ ತಂದೀವಿನಿ ಬಿಡು. ಕಣಮ್ಮ ಆಯಿತು. ನೀರಲ್ಲಾದರೂ ಹಾಕು ರಾಘವೇಂದ್ರ. ಅಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ, ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಜಯಲಕ್ಷ್ಮೀ ಲಕ್ಷ್ಮೀ ಶುಭಲಕ್ಷ್ಮೀ ನಿಧನವಾಗಿ ಧನ್ಯವಾಗಿ ಬಾರಮ್ಮ. ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ, ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಮುಕ್ಕೋಟಿ ದೇವ್ರುಗಳೆಲ್ಲರೂ ಆರೋಗ್ಯ ನೆಮ್ಮದಿ ಕೊಡಪ್ಪ. ಯಾರಿಗೂ ಆಯುಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಸುಖಿಂದ ಇರ್ಸಪ್ಪ ದೇವರೇ. ಎಲ್ಲರಿಗೂ ಒಳ್ಳೇದು ಮಾಡಿ. ಪೂಜೆ ಆಯಿತು ನಂದು, ಮಂಗಳಾರತಿ ಎಲ್ಲ ಬೆಳಗಾಯಿತು. ಅತ್ತೆ ಇನ್ನೂ ಬರ್ನಿಲ್ವಲ್ಲ, ಅತ್ತೆ ಆಮೇಲೆ ರಾಧನೂ ಬರ್ನಿಲ್ವಲ್ಲ, ಅಮ್ಮನೂ ಬಂದಿಲ್ಲ. ಅಮ್ಮ ಅಮ್ಮ ರಾಧಾ ರಾಧಾ ಒಮ್ಮೆಗೆ ಬಂದ್ಬಿಟ್ಟಿದ್ರೆ ಒಮ್ಮೆಗೆ ತೀರ್ಥ ತಗೊಂಡು ಹೋಗ್ಬಿಡ್ಬೋದಿತ್ತು.
ಅದೇ ಅದೇ ಈತ ಆಯ್ತವ ಮಂಗಳಾರತಿ ಎಲ್ಲ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಾಯ್ತು ಬನ್ನಿ ತೀರ್ಥ ತಕೊಬಿಡಿ ಬತಾವನಿ ಕಣವ ಬತಾವನಿ ಸೀರೆ ಸುತ್ಕತಾವನಿ ಇರು ಬಂದೆ ಅತ್ತೆ ಅತ್ತೆ ಆಮೇಲೆ ಅಮ್ಮನು ಬಂದಿಲ್ಲ ರಾಧನು ಕಳಿಸಿ ಉಂಕನವ ಏನ್ರಪ್ಪ ಇನ್ನೇನು ನೋಡಿ ನೀವೇ ನೋಡಿದ್ರಲ್ಲ ಬೆಳಿಗ್ಗೆ ಎದ್ಬಿಟ್ನಾ ನಿದ್ದೆಗಿದೆ ಬರ್ನಿಲ್ಲ ಆಗ ಕೆಲ್ಸಕ್ಕೆ ಹಿಡ್ದವಳು ಇಷ್ಟೋ ತನಕ ಕೆಲಸ ಆಯಿತು ದೇವ್ರಿಗೆ ಪೂಜೆ ಎಲ್ಲ ಆಯಿತು ಇನ್ನೇನು ಇಲ್ಲ ಇವು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಂದ್ಬಿಡೋದೆ ಸೀತಾ ಆಯ್ತಾ ಸೀತಾ ಪೂಜೆ ಕಣ್ರಿ ಆಯಿತು ಹೋಗದ ಅಮ್ಮ ಎಲ್ಲ ಬಂದಾರ ಇಲ್ಲ ಯಾರು ಬರೆಯಕ್ಕಿಲ್ಲ ನಾವಿಬ್ಬರೇ ಹೋಗ್ಬಿಟ್ಟು ಬರೋದ ನಡೀರಿ ಸರಿ ಹಂಗಾರೆ ಕೊಟ್ಬಿಡು ತೀರ್ಥ ಕೊಟ್ಬಿಡು ತಗೊಳ್ಳಿ